ಬೆಂಕಿ ಹಗರ್ಕ ನುಸಿ 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 ಹತ್ತಾಕತ್ತೆ ತಾಳೆ. ನೋಡು ನೋಡು ನೀ ಎಲ್ಲಿ ತನ ಮುಟ್ತತಿದೆ. ಐ ಸಾವಿತ್ರಿ ಬಂದ್ಲು. ಯಾಕಕ್ಕ ಒಬ್ಬಕ್ಕೆ ಕುಂತೀವಿ? ಯಾಕಿಲ್ವಾ ಹಂಗೆ ಕುಂತಿದ್ದೆ. ಹೌದನ? ನಾಷ್ಟ ಮಾಡಿದ್ದೇನೆ. ಇನ್ನೂ ಇಲ್ವಾ ಮಾಡ್ಬೇಕು. ಎಷ್ಟೊತ್ತು ಹೋದ್ರೆ ಹೊಲಕ್ಕೆ? ಇಷ್ಟೊತ್ತ? ಹೌದಕ್ಕ, ಯಾಕಂದ್ರೆ ಸ್ವಲ್ಪ ಹೊಲದಾಗ ಕೆಲಸ ಇತ್ತ, ಅದನ್ನ ಮುಗಿಸ್ಕೊಂಬರಕ್ಕೆ ಹೊತ್ತಾತ್ವ. ಹೌದನ? ಕೈಕಾಲು ಮರಿ ತಕ್ಕೋ ಹೋಗು. ಭಾಳ ನೀರಡಿಕೆ ಆಗಿತ್ವ ಇವ. ತಡಿವಾ. ಏ ಸಂಗೀತ, ಏ ಸಂಗೀತ, ಒಂದು ಗ್ಲಾಸ್ ನೀರು ಕೊಡುವ ಅಂದ್ಬಿಟ್ಟೆ. ಅಯ್ಯ ಸಂಗೀತ ಇಲ್ಲದಾಳೆವ. ಅಯ್ಯ ಯಾಕಕ್ಕ ಸಂಗೀತ ಇಲ್ಲಗಳ? ಏನೋ ಹೊರಗೆ ಕೆಲಸ ಐತಂತೆ, ಇಲ್ಲೇ ಹೊರಗೆ ಹೋಗ್ಯಾಳ, ಬರ್ತಾ ತಡಿ. ಹೌದನ? ಸರಿ ತಗೋ, ಹಂಗಂದ್ರೆ ನಾನು ಹೋಗಿ ತೊಗೊಂಡು ಕುಡಿತೇನೆ. ಏ ಬಿಡ್ರಿ, ಹಂಗ್ಯಾಕೆ ಎಳ್ಯಾಕತ್ತೀರಿ ನನ್ನ? ಸುಮ್ಮನೆ ಒಳಗೆ ಬರ್ತಕ್ಕದ್ದು. ಐ ಯಾರಿದೆ? ಸಂಗೀತ, ಯಾರ್ಯಾವ ಈಕೆ? ಅತ್ತಿಯಾರ, ಈಕೆ ಹೆಸರು ಪೂಜಾ ಅಂತ ಹೇಳ್ರಿ. ನಿಮ್ಮ ಮಗ ಅದಾರಲ್ರಿ, ನಿಮ್ಮ ಮಗನ ಕ್ಲೋಸ್ ಫ್ರೆಂಡ್. ಏನ ಏನು ಹೇಳಕತ್ತೇವ ನೀನು ಸಂಗೀತ? ಏನು ಹೇಳಕತ್ತೀರಿ ನೀವು? ಬಾಯ್ ಮುಚ್ಚು. ನಿನ್ನ ಹೆಸರು ಪೂಜಾ ಹೌದಿಲ್ಲ? ಹೌದ್ರಿ ಪೂಜಾ. ಪೂಜಾ ಆಗಿದ್ದಕ್ಕೆ ನನಗೆ ನೀವು ನಿಮ್ಮ ಗಂಡಿಗೆ ಏನೋ ಹೊಲ್ಸಾಗತ್ತಿರಲ್ರಿಪ್ಪ. ಯಾರೀ ನೀವು? ಏ ಸಂಗೀತ, ಏನು ನಡ್ಸಿ ನೀನು? ಅತ್ತಿಯಾರ, ಈಕಿ ನನ್ನ ಗಂಡನ ಕೂಡ ಭಾರಿ ಕ್ಲೋಸ್ ಅದಾಳ್ರಿ ಈಕಿ. ಅದಕ್ಕೆ ವಿಚಾರ್ಸಕ್ಕೆ ಕರ್ಕೊಂಬಂದೇನ್ರಿ, ಏನು ಅಂತ ಹೇಳಿ, ಅದೇನು ಕ್ಲೋಸ್ ಆದ್ರಿ ಅಂತ ಹೇಳಿ. ಏನು ಹೌದಾ? ಇವ ಯಾರು ಹೇಳಿದ್ರ ನಿನಗೆ ಸಂಗೀತ? ಯಪ್ಪ ನನ್ನ ಮೇ ಬರ್ತಾರ ನಿನ್ನ. ಏ ಸಾವಿತ್ರಿ. ಹೇಳಕ್ಕ. ಯಾರು ಹೇಳಕ್ಕೇನ? ಅಲ್ಲ ಹುಡುಗಿನ ಪೂಜಾ ಪೂಜಾ ಅನ್ನಕತ್ತ, ಕರೆಕ್ಟಾಗಿ ಕೇಳ್ರಿ, ವಿಚಾರಿಸ್ರಿ. ಹೌದಾ? ಇವ ಯಾರ ನೀನು ಪೂಜಾ? ನೀನು ನನ್ನ ಮಗನ ದೋಸ್ತ ನೀನು? ಇಲ್ರಿ ಅಮ್ಮಾರ. ಆಂಟಿ ಸಾರಿ, ಇವ್ರು ಯಾಕೆ ಏನೋ ನನಗೆ ಗಂಟೆ ಬಿದ್ದು ಬಿಟ್ಟಾರಿ. ಬರೀ ನಿನ್ನ ಹೆಸರು ಪೂಜಾ ಆದಿಲ್ಲ? ನನ್ನ ಫ್ರೆಂಡ್, ನನ್ನ ಹಸ್ಬೆಂಡ್ ಕೂಡ ಏನೋ ನಡ್ದೈತೆ ನಿಂದೆ. ನನ್ನ ಹಸ್ಬೆಂಡ್ ಕೂಡ ಮಾತಾಡ್ಕೊತಿರ್ತೀನಿ ನೀನು ದಿನೇ ನನ್ನ ತಾರಿ ಬಾಯಿ ಬಂದಿದ್ದೀವ್ರಿ. ಏನು ಹೌದಾ? ಈಗ ನನ್ನ ಸಸಿ ಹಂಗೆ ಗಂಟು ಬಿದ್ದಾಳ ನಿನಗೆ? ಹ್ಞೂ ರೀ ಆಂಟಿ, ನಾನು ಪಲ್ಸ್ ಪೋಲಿಯೋ ಮನೆಗೆ ಹಾಕ್ಸಾಕಂತ ನಾವು ಕ್ಯಾಂಪ್ ಮಾಡ್ಕೊಂಡು ಬಂದೇವ್ರಿ. ಮನೆಗೆ ಕೇಳಾಗಂತ ವಿಚಾರಿಸಿ ಇಲ್ಲಿ ಬಂದು ವಿಚಾರಿಸಿ ಹೋಗ್ಯವಿ ಅಷ್ಟೇ ರೀ. ಇವ್ರು ನನಗೆ ಗಂಟೆ ಬಿದ್ದಾರಿ ಬೆನ್ನತ್ತಿ. ಏನೇ ಪಲ್ಸ್ ಪೋಲಿಯೋನಾ? ಹೌದ್ರಿ, ನಾವು ಪೋಲಿಯೋ ಲಸಿಕೆ ಹಾಕ್ಸೋರಿ. ಮನೆಗೆ ಬಂದೆಲ್ಲ ಕೇಳ್ಕೊಂಡು ಹೋದಿರಿ. ಇಲ್ಲಿ ಬಂದು ಕೇಳಿಕೊಂಡು ಹೋದ್ವಿ. ಆಮೇಲೆ ನೋಡಿರಿ ನೀವು ಬೆನ್ನತ್ತಿ ಬಿಟ್ಟಿರಿ ನಮಗೆ. ಹೌದಾ? ಸಂಗೀತ, ಏನು ಇದೆ? ನಿನಗೆ ಯಾರು ಹೇಳಿದ್ರನ? ಅತ್ತಿಯಾರ, ದೊಡ್ಡ ಅತ್ತಿಯಾರ ಹೇಳಿದ್ರಿ. ನಿನ್ನ ಗಂಡ ಪೂಜಾನ ಹುಡುಗಿ ಜೊತೆ ಮಾತಾಡ್ಕೊಂಡಿರ್ತಾನೆ, ಒಂದಿಟ್ಟು ವಿಚಾರಿಸ್ಕೊಂತೀರವ ನಿನ್ನ ಗಂಡನ ಹದಬಸ್ನ ಇಟ್ಕೊಂತ ಅದ ಹೇಳಿದ್ರಿ. ಆಮೇಲೆ ನೋಡಿದ್ರಿ ಈ ಹುಡುಗಿ ಬಂದಾಳ್ರಿ. ಈ ಹುಡುಗಿ ಹೆಸರು ಪೂಜಾ ಅಂತ್ರಿ. ಅದಕ್ಕೆ ನನಗೆ ಆ ಹುಡುಗಿನ ಪೂಜಾ ಅನ್ನಕ್ಕೆ ಬಂದು ಬಿಟ್ಟಾಳನು ಅಂತೇಳಿ ನನಗೆ ಸಂಶಯ ಬಂದು ಈ ಹುಡುಗಿನ ಬೆನ್ನತ್ತಿ ಈ ಹುಡುಗಿ ಜೊತೆ ಜಗಳಾಡಿ ಮನೆಗೆ ಕರ್ಕೊಂಬಂದೇನ್ರಿ. ಏನಾರ ಒಂದು ಇತ್ಯರ್ಥ ಮಾಡಿದ್ರಾತಂತ ಹೇಳಿರಿ. ಏನು ಹೌದಾ? ಅಯ್ಯೋ ಇಷ್ಟೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಾರ ನೋಡ್ರಿ ಆಂಟಿ ಇವ್ರೆ. ಅಂದ್ರೆ ನೀನು ಆ ಪೂಜಾ ಅಲ್ಲನ? ಅಕ್ಕಾರ, ನಾ ಯಾವ ಪೂಜಾನೂ ಅಲ್ರಿಪ್ಪ. ನಾನು ಬಿಟ್ಟು ಬಿಡ್ರಿಪ್ಪ. ನಿಮ್ಮ ಗಂಡ ಯಾರು ಏನು ಅಂತ ನನಗೇನು ಗೊತ್ತಿಲ್ಲರಿಪ್ಪ. ನಾವಿನ್ನೂ ಸ್ಟಡಿ ಮಾಡಾಕತ್ತೇರಿಪ್ಪ, ಸ್ಟೂಡೆಂಟ್ಸ್ ನಾವು. ಹೌದಾ? ಅಯ್ಯೋ ಉಲ್ಟಾ ಹೊಡೆಯತ್ತಲ್ಲಪ್ಪ. ಆಗಲಿ ಇದು ಎಲ್ಲ ಮ್ಯಾಟರ್ ದೊಡ್ಡ ಗುಡ್ಡಕ್ಕತ್ತಂದ್ರೆ ಹಾಲು ಉಲ್ಟಾ ಹೊಡೆಯತ್ತಲ್ಲಿದೆ. ಓಹೋ, ಇದು ನಮ್ಮ ಅಕ್ಕಂದ ಕೆಲಸ ಇದೆ. ಸರಿ ತಗೋರ್ವ, ನೀ ಹೋಗುವ. ಸಾರಿವ, ನಾನು ನನ್ನ ಸಸಿ ಕಡೆಯಿಂದ ನಾ ಸಾರಿ ಕೇಳ್ತೇನೆ. ಸಾರಿವ, ಸಾರಿ ನಾನು ತಪ್ಪು ತಿಳ್ಕೊಂಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು. ಹೋಗುವ ನೀನು. ಏನು ತಲೆನೋವು ಆಗೈತ್ರಿಪ್ಪ ನನಗೆ. ಈ ಓಣಿಗೆ ಬಂದು ತಲೆ ಕೆಟ್ಟ ಹೋಗೈತೆ ನನಗೆ. ಅಲ್ಲ ಸಾವಿತ್ರಿ, ನನ್ನ ಯಾಕೆ ಹಂಗೆ ದುರ್ಗುಟ್ಕೊಂಡು ಬಿಡಾಕತ್ತೀಯ ನೀನು? ಅಕ್ಕ, ಇದು ನಿಂದ ಕೆಲಸ ಹೋದಿಲ್ಲ? ನಿನ್ನ ಜಗಳ ಹಚ್ಚೋದಿಲ್ಲ ಅವ್ರಿಗೆ? ಇಲ್ವಾ? ನಾನು ಹಂಗೆ ಹೇಳಿದ್ನಿವ ಅಷ್ಟೇ. ಈಕೆ ಅದನ್ನು ಏಕಂತ ತಲೆ ತೊಗೊಂಡು ಬೆನ್ನತ್ತಿ ಹೋದ್ರೆ ನಾನಾರ ಏನು ಮಾಡಲಿವ? ದೊಡ್ಡತ್ತಿಯಾರ, ನೀವರಿ ನನಗೆ ಕನ್ಫ್ಯೂಸ್ ಮಾಡಿದ್ದೆ. ಅವ್ರಿಗೆ ಬರುತ್ತಲೆ ಈ ಕೆಸರು ಅಂತ ನೋಡುವ ಪೂಜಾ ಅಂದ್ರಿಲ್ರಿ. ಉಳಿದಿದ್ದೇನಾರ ಪಲ್ಸ್ ಪೋಲಿ ಹಾಕ್ಸಾಕ್ ಬಂದಾರಂತ ಏನಾರು ಹೇಳಿದ್ರೇನ್ರಿ? ಅದನ್ನೆಲ್ಲ ಹೇಳಿಲ್ಲ. ಬರೀ ಪೂಜಾ ಕೇಳಕತ್ತಾವಳು, ಪೂಜಾ ಬಂದಾಳ ನೋಡು ಅಂತಂದ್ರಿ. ನನಗೆ ಪಿತ್ತ ಮೊದಲ ನೆತ್ತಿಗೆ ಇರುತ್ತೆ, ಅದಕ್ಕೆ ಬೆನ್ನತ್ತಿ ಹೋಗೋಕೆ ಜೊತೆ ಜಗಳ ಮಾಡಿ ಹೇಳ್ಕೊಂಬಂದಿರಿ ನಾನು. ಅಯ್ಯೋ ಬಿಡು, ನಾನು ನಿನ್ನ ಗಂಡಗ ನಿನ್ನ ಸಂಸಾರಕ್ಕೆ ನಾವು ಒಳ್ಳೇದು ಹೇಳಿದ್ರೆ ಬೇಸ್ ಬಿಡುವ. ನೀನು ನನ್ನ ಮ್ಯಾಗ ಹಾರ್ಕೊಂತ ಬಂದ್ರೆ ನಾನೇನು ಏನು ಮಾಡಲಿವ? ತಗೋ, ಇನ್ನೊಮ್ಮೆ ಏನು ಹೇಳಂಗಿಲ್ಲ, ಏನಾರು ಮಾಡ್ಕೊಂಡು ಹೊರತಾಗ ನೋಡಿ. ಹಿಂಗೆ ಇನ್ನೊಬ್ಬರ ಮ್ಯಾತ್ ಕೇಳ್ಕೊಂಡೆ ನಮ್ಮವ್ರ ಮ್ಯಾಗ ಅನುಮಾನ ಪಡಬಾರ್ದು. ಏನು ಹಿಂಗಕ್ಕ ನೋಡಿ, ಏನು ತಪ್ಪಾತ್ರಿ ಅತ್ತಿಯಾರ, ನಾ ಇನ್ನೊಮ್ಮೆ ಹಿಂಗೆ ಮಾಡಂಗಿಲ್ಲ ರೀ. ಒಳಗೆ ಹೋಗಿ ಮೊದಲು ಒಂದು ಗ್ಲಾಸ್ ನೀರು ತಂಬರ ಕುಡಿತೀನಿ ನಾನು. ಹ್ಞೂ ರೀ ಅತ್ತಿಯಾರ. ಹಿಂಗಾದ್ರೆ ಕೆಲಸ ಆಗಂಗಿಲ್ಲ. ಈಕಿ ನಮ್ಮ ಅಕ್ಕನ ಹೆಂಗಾರ ಮನೆಗೆ ದಾಟಿಸ್ಬೇಕಿನ. ಇಲ್ಲಾಂದ್ರೆ ಇಲ್ಲೇ ಗಂಡ ಹೆಂಡತಿ ನಡುವರ ಅತಿ ಸೊಸಿ ನಡುವರ ಜಗಳ ಹಚ್ಚಿ ಒಟ್ಟು ಮೋಜು ನೋಡೋಕೆದಾಳಿಕಿ. ಒಂದು ಹಾಲಿನಂತ ಸಂಸಾರ ಕೊಟ್ಟೆ ಹುಳಿ ಹಿಂಡ್ಬೇಕಂತೇಳಿ ಬೆನ್ನ ತಳಿಕಿ ಏನಾರ ಒಂದು ಪ್ಲ್ಯಾನ್ ಮಾಡಿ ಈಕಿನ ಹೊರಗೆ ಹಾಕ್ಬೇಕು. ಹೊಳಿಕಿನಕ್ಕಿ ಅವ್ರ ಮನೆಗೆ ಕಳ್ಸಬೇಕೈಕಿನ.